ದಯಮಾಡಿ ಹಿಂದೆ ಏನಾಗೈತಿ ಇವತ್ತೇನಾಗೈತಿ ಅನ್ನೋದನ್ನ ಸ್ವಲ್ಪ ತೋರಿಸಬೇಕು ಅನ್ನೋಂಥ ವಿನಂತಿಯನ್ನ ನಾನು ಮಾಡಿಕೊಳ್ತಾ ನಾನೇನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಇಬ್ಬರು ಹಿರಿಯರು ಬಹಳಷ್ಟು ತಾಲೂಕಿನ ಅಭಿವೃದ್ಧಿಯ ಸಲುವಾಗಿ ಮಾತನಾಡಿದ್ದಾರೆ. ನಾನು ಒಂದು ಮಾತನ್ನ ನಿಮ್ಮನ್ನು ಕೇಳಬೇಕಾಗೈತಿ, ವೇದಿಕೆ ಮೇಲಿದ್ದವ್ರನ್ನ ಕೇಳೋದಿಲ್ಲ. ನಾನು ಉಪಚುನಾವಣೆಯಲ್ಲಿ ಚುನಾವಣೆ ಬಂತು. ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂತಹ ಸಹೋದರ ಶಿವಾನಂದ ಪಾಟೀಲ್ರು ಒಂದು ಮಾತನ್ನ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ತಾವ ಇದ್ರಿ ಸಾಹೇಬ್ರ, ನಾವು ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಸರ್ ನಮ್ಮಲ್ಲಿ ಒಂದು ಸಣ್ಣದೊಂದು ಸಭೆ ಮಾಡ್ರಿ ಅಂತ ಕೇಳ್ತಾ ಇದ್ವಿ. ಅವಾಗ ಹೇಳ್ತಿದ್ರು ಅವರು, ಏನ್ ಸಭೆ ಮಾಡ್ಬೇಕು ಮಾರಾಯ ನಿಮ್ಮ ಊರಾಗ ಅಂತ ಕೇಳಿದ್ರು. ಸರಿ ಇಲ್ಲ, ಜನರ ಶಿಗ್ಗಾಂವ್ ಸವಣೂರು ತಾಲೂಕಿನ ಜನಸ್ಪಂದನ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿದ್ವಿ ನಾವು. ಅವಾಗ ಹೇಳಿದ್ರೆ, ಏನು ಜನಸ್ಪಂದನ ಮಾಡ್ಬೇಕಪ್ಪ, ನಿಮ್ಮಲ್ಲೇ 4 ಬಾರಿ ಆರಿಸಿ ಬಂದು ನನ್ನ ಆತ್ಮೀಯ ಬಸವರಾಜ ಬೊಮ್ಮಾಯಿ ಅವರು ನಿನಗೆ ಬಹಳ ಕ್ಲೋಸ್ ಇದ್ರು, ಎಲ್ಲ ಕೆಲಸ ಆಗ್ಯಾವ ಅಂತ ತಿಳ್ಕೊಂಡ ನಾನ್ಯಾಕೆ ಇಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕಪ್ಪ ಅನ್ನಂತ ಮಾತನ್ನ ಹೇಳಿದ್ರು. ಇಲ್ಲ ಬರ್ರಿ ಮಾಡ್ಬೇಕಾಗೈತಿ ಕರ್ಕೊಂಬಂದಾಗ ಕಚೇರಿ ಮೈದಾನದಲ್ಲಿ ಚುನಾವಣೆಯ ಸಂದರ್ಭ ಅಲ್ಲ, ಚುನಾವಣೆ ಇನ್ನೂ ದೂರ ಇತ್ತು. ಅವತ್ತ ಅವರು ಬಂದು ಎಲ್ಲರ ಅಹವಾಲನ್ನ ಸ್ವೀಕಾರ ಮಾಡಿದ್ರು. ಅವತ್ತೆಲ್ಲ ಜನಪ್ರತಿನಿಧಿಗಳು ವೇದಿಕೆ ಮೇಲಿದ್ರು. ಅವತ್ತಿದ್ದಾಗ ಎಲ್ಲರೂ ಬಹಳ ಜನ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂದಾಗ ನನಗೊಂದು ಮಾತು ಹೇಳಿದ್ರು. ನನಗ ಪಟಾಂಡ್ರಿಗೆ ಎದುರಿಗೆ ಕುಂತಿದ್ರು, ನಾನು ವೇದಿಕೆ ಮೇಲೆ ಕೂತಿದ್ದೆ. ಯಾರ್ಯಾರು ಯಾವ್ಯಾವ ವೇದಿಕೆ ಮೇಲೆ ಕುಂದಿರ್ತಾರ ಎದುರಿಗೆ ಕುಂದಿರ್ತಾರ ಗೊತ್ತಿಲ್ಲ, ಅದೆಲ್ಲ ನಿಮ್ಮ ಕೈಯಾಗ ಐತಿ. ಯಾರ್ಯಾರು ನೇಲಿ ಕುಂದಿರ್ಸ್ಬೇಕು ಕುಂದಿರ್ಸ್ತೇವೆ, ನನಗೆ ಗೊತ್ತೈತಿ. ಆದ್ರೆ ನುಡಿದಂತೆ ನಡೆದಂತ ಏಕೈಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಂದ್ರೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅಂತ ಬಹಳ ಗಟ್ಟಿಯಾಗಿ ನಾನು ಹೇಳ್ತಾ ಇದ್ದೇನೆ. ಯಾಕೆ ಹೇಳಬೇಕು? ಅವರೊಂದು ಮಾತನ್ನೇ ಹೇಳಿದ್ರು. ಚುನಾವಣೆಯ ಸಂದರ್ಭದಲ್ಲ, ಅವತ್ತೂ ಸಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿ ಇದಕ್ಕೆ ಹೋಗಿದ್ರು, ಆರ್ಶ್ ಹೋಗಿದ್ರು ಅವರು ಹಾವೇರಿ ಒಳಗೆ. ಇಲ್ಲಿ ಇವ್ರದೇ ಚಾರ್ಜ್ ಇದ್ದಾಗ DC ಅವರು ಬಂದಿದ್ರು. ಬಂದಾಗ ಹೇಳಿದ್ರು, ಇಲ್ಲಪ್ಪ ಇಲ್ಲಿ ಬಂದಿಂದಾಗ ಗೊತ್ತಾತು ನೀವು ಕರೆದದ್ದು ಅಂತ ಹೇಳಿ, ಅದಕ್ಕೆ ನಾನು ಈ ಭಾಗಕ್ಕೆ ಒಂದು 100 ಕೋಟಿ ರೂಪಾಯಿಯನ್ನ ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳಿದ್ರು. ಅದು ಹೋಗಿ 8-10 ದಿವಸಗಳಲ್ಲಿ ಒಂದು 100 ಕೋಟಿ ಕೊಟ್ಟಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಶಿವಾನಂದ ಪಾಟೀಲ್ ಅನ್ನೋಂಥ ಮಾತನ್ನ ನಾನು ಬಹಳ ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ. ನಾನು ಹೇಳಿದೆ 100 ಕೋಟಿ ಏನೇನ್ ಮಾಡ್ಬೇಕು ಅಂತ ಹೇಳಿದೆ. ನಾವು ನೋಡಿದ್ದೆ ಅಲ್ಲ 100 ಕೋಟಿ ಒಂದೇ ಸಲ ಅಣ್ಣಾರ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂದೆ. ಅವ್ರು PS ನನಗೆ ಫೋನ್ ಮಾಡಿದ್ರು, ನೀವೆಲ್ಲರೂ ಕೂಡಿ ಮಾಡಿಕೊಡ್ರಿ ಕ್ರಿಯಾ ಯೋಜನೆ ಮಾಡಿಕೊಡ್ರಿ ಅಂತ ಹೇಳಿದ್ರು. ಆ ಕ್ರಿಯಾ ಯೋಜನೆ ಮಾಡಿಕೊಟ್ಟದಾಗ ಗೊತ್ತಿದ್ದಿಲ್ಲ ನನಗೆ. ಅದಕ್ಕೆ ನಾನೇನ್ ಹೇಳಿದೆ ಅಂತ ಹೇಳಿದ್ರೆ, ನಾನು ಲೆಟರ್ ಇಡ್ಲಿಲ್ಲ ಏನಿಲ್ಲ, ಹೆಂಗ್ ಮಾಡಿಕೊಡ್ಬೇಕು, ಒಂದು ಬಿಳೆಹಾಳಿ ಮೇಲೆ ಮಾಡಿಕೊಡ್ರಿ ಅಂತ ಹೇಳಿದ್ರು. ಒಂದು ಬಿಳೆಹಾಳಿ ಮೇಲೆ ಮಾಡಿ ಕೊಡೋದರ ಮಹತ್ವ, ಕೆಲಸ ಮಾಡಬೇಕು ಅನ್ನೋಂಥ ದೂರದೃಷ್ಟಿ ಇಟ್ಕಂತ ರಾಜಕಾರಣಿಗಳು ಯಾರಾದರೂ ಒಬ್ರು ಇದ್ರೆ ಅದು ಶಿವಾನಂದ ಪಾಟೀಲ್ರು ಅಂತ ನಾನು ಹೇಳ್ತಾ ಇದ್ದೆ. ನಾನು ಇಲ್ಲಿ ಹೊಗಳ್ತಾ ಇಲ್ಲ, ಪ್ರಸ್ತುತ ನಾನು ಇಲ್ಲಿ ಮಕಸ್ತುತಿ ಮಾಡ್ತಾ ಇಲ್ಲ, ದೇವರಣಿಗೆ ಮಕಸ್ತುತಿ ಮಾಡ್ತಾ ಇಲ್ಲ. ಆ ಮುಂದೆ ಚುನಾವಣೆ ಬಂತು. ಆ ಚುನಾವಣೆ ಬಂದಾಗ ಇಲ್ಲೆಲ್ಲರೂ ಭಾಷಣ ಮಾಡಿದ್ರು. ಇಲ್ಲಿ ಅಭಿವೃದ್ಧಿಯ ಸಲುವಾಗಿ 1,000 ಕೋಟಿ ರೂಪಾಯಿಯನ್ನ ಕೊಡ್ತೇನೆ ಅಂತ ಹೇಳಿದ್ರು. ಪತ್ರಿಕಾ ಸ್ನೇಹಿತರಿಗೆ ನಾವು ವಿನಂತಿ ಮಾಡಿಕೊಡ್ತೇನೆ, 1,000 ಕೋಟಿ ನೀವು ಬೇಕಂದ್ರೆ ರಿಕಾರ್ಡ್ ಅದ ನಮ್ಮ ಕಡೆ. ಈಗ ಪಟಾಂಡ್ರಿಗೆ ತಮ್ಮ ಭಾಷಣದೊಳಗೆ ಹೇಳ್ಬೋದು ಯಾರ್ಯಾರಿಗೆ ಎಷ್ಟಿಷ್ಟು ಅಂತ ಹೇಳಿ. ಅದಕ್ಕೆ ನಾ ಹೇಳ್ತೇನೆ, ಬಹಳಷ್ಟು ಜನ ಈ ಗ್ಯಾರಂಟಿ 5 ಕೊಟ್ಟಾಗ ನಡೆದಿಲ್ಲ, ಸರ್ಕಾರ ದಿವಾಳಿ ಆಯ್ತು ಅಂದಿದ್ರು. ಅದು ಪತ್ರಿಕೆ ಒಳಗೂ ಬಂದಿತ್ತು, TV ಮಾಧ್ಯಮದಲ್ಲಿ ಬಂದಿತ್ತು. ಇವತ್ತ ಸರ್ಕಾರ ನಡೆಸ್ತಾ ಬಂದದ. ಇವರೇನು 1,000 ಕೋಟಿ ಕೊಡ್ತಾನ, ಒಬ್ಬ ಶಾಸಕ ಆದವ 1,000 ಕೋಟಿ ತರ್ತಾನನ್ನು ಅಂದಿದ್ರಿ. ಇವತ್ತೊಂದು 1,000 ಕೋಟಿಗೆ ಸಮೀಪ ಇರತಕ್ಕಂಥ ಕೆಲಸ ಕಾರ್ಯಗಳನ್ನ ಸನ್ಮಾನ್ಯ ಶಿವಾನಂದ ಪಾಟೀಲ್ರ ನೇತೃತ್ವದಲ್ಲಿ, ಹಾವೇರಿ ಜಿಲ್ಲಾ ನೇತೃತ್ವದಲ್ಲಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದರ ಪಟ್ಟಿಯನ್ನ ನಾವು ಇವತ್ತು ಕೊಡ್ತೇವೆ. ಬೇಡ ಒಂದು 10-20 ಕೋಟಿ ಹೆಚ್ಚು ಕಡಿಮೆ ಆಗಿರ್ಬೋದು, ಅದಕ್ಕೆ ಒಂದು ಪಟ್ಟಿಯನ್ನು ನಿಮಗೆ ಕೊಡ್ತೇವೆ. ಅದಕ್ಕೆ ಏನು ಅಂತ ಹೇಳಿ ಅದಕ್ಕೆ ನಾ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾ ಬಹಳ ನೋಡೇನಿ, ನಂದು 30 ವರ್ಷ ರಾಜಕಾರಣ ಆಯ್ತು. ಯಾರ್ಯಾರು ಏನೇನು ಮಾತಾಡ್ತಾರ ಅಂತ ಗೊತ್ತೈತಿ, ಯಾರ್ಯಾರು ಏನ್ ಕೆಲಸ ಮಾಡ್ತಾರ ಅನ್ನೋದು ಗೊತ್ತೈತಿ ನನಗೆ. ಅದಕ್ಕೆ ನಾ ಒಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. 4 ವರ್ಷ ಸಮಯ, ಇವತ್ತ 11 ತಿಂಗಳ 21 ದಿವಸ ಆಯ್ತು. ಪಟಾಂಡ್ರ ನೀವೆಲ್ಲರ ಆಶೀರ್ವಾದದಿಂದ ಆರಿಸಿ ಕಳಿಸಿ ಏನೇನು ಕೆಲಸ ಕಾರ್ಯಗಳು ಇವತ್ತು ಸನ್ಮಾನ್ಯ
ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಆಗಿದೆ ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀರಿ ಅನ್ನೋಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ನಾನು ವೇದಿಕೆ ಮೇಲೆ ಅಣ್ಣರಿಗೆ ಇನ್ನೊಮ್ಮೆ ವಿನಂತಿಯನ್ನ ಮಾಡಿಕೊಳ್ತೇನೆ. ಶಿವಾನಂದ ಪಾಟೀಲ್ ಅಣ್ಣರಿಗೆ, ನಮ್ಮ ಭಾಗ ಬಹಳ ಬಡತನ, ಬಹಳಷ್ಟು ಬಡತನ ಸರ್. ನೀವು ಈ ಪೂರ್ವ ಭಾಗದಾಗ ಹೋಗ್ತೇವೆ ಅಂದ್ರೆ ಹೆಸರು ಹಾಕ್ತಾರ, ಅಲಸಂದಿ ಹಾಕ್ತಾರ, ಅದು ಬರೋದೇ ಇಲ್ಲ. ಈ ಪಶ್ಚಿಮ ಭಾಗದಾಗ, ಪಶ್ಚಿಮ ಘಟ್ಟದೊಳಗೆ ಬಹಳಷ್ಟು ಮಳೆ ಆದ್ರೆ ನಾವು ಈ ಪೂರ್ವ ಭಾಗದವರು ಸವಣೂರಿನ ಏನೋ ರೈಲ್ವೆ ಹಳ್ಳಿಯ ಪೂರ್ವ ಭಾಗದವ್ರು ಏನದಾವಲ್ಲ, ನಾವು ಏನೋ ಒಂದು 4 ಕಾಳು ಕಾಣ್ತೇವೆ. ಇರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಪರಿಸ್ಥಿತಿ ಒಳಗೆ ಮಳೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ಬರಗಾಲ ಪರಿಸ್ಥಿತಿ, ನಾವೆಲ್ಲರೂ ಗುಳೆ ಕಟ್ಟುವಂತ ಪರಿಸ್ಥಿತಿ ಆಗಿದೆ. ಕಾಫಿ ಸೀಮಿಗೆ ಹೋಗ್ಯಾರ ಅಂತಂದ್ರೆ ಬಹಳಷ್ಟು ಜನ ಎಲ್ಲಿ ಇರೋದಾರ ಅಂದ್ರೆ ಸಿಗ್ಗಾಂವ್ ಸವಣೂರು ತಾಲೂಕಿನವರ ಕಾಫಿ ಸೀಮಿಗೆ ಹೋಗ್ಯಾರ, ಬಹಳಷ್ಟು ಜನ ಹೋಗ್ಯಾರ ದುಡಿಲಿಕ್ಕೆ. ಅದಕ್ಕೆ ನಾನು ನಿಮ್ಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನೀವು ಇವತ್ತ ಸಕ್ಕರೆ ಕಾರ್ಖಾನೆಯ ಮಂತ್ರಿಗಳು ಆಗಿದ್ದೀರಿ, ಸಕ್ಕರೆ ಮಂತ್ರಿಗಳಾಗಿದ್ದೀರಿ, APMC ಮಂತ್ರಿಗಳು ಆಗಿದ್ದೀರಿ. ನಂದು ಒಂದು ವಿನಂತಿ ಅದ, ನಾನು ಬಹಳಷ್ಟು ಹೋರಾಟ ಮಾಡಿದ್ದೇನೆ ಸರ್. ನಾ ಏನು ವಿನಂತಿ ಅಂತ ಹೇಳಿದ್ರೆ, ಈ ಅಂಬುಜಾ ಫ್ಯಾಕ್ಟರಿ ಅನ್ನೋದು ಒಂದು ಏನದಲ್ಲ, ಅದರ ಪೂರ್ವಭಾಗದಲ್ಲಿ ಇರ್ತಕ್ಕಂಥ ಹಳ್ಳಿಗಳ ಕೆರೆಗಳಿಗೆ ಕಾಲಿಡಲಾರದಂತ ಪರಿಸ್ಥಿತಿ ಆಗಿತ್ತು. ಕೆರೆಗಳಿಗೆ ಹೋದ್ರೆ ದನ ಕರೆಗಳು ಸತ್ತು ಹೋಗುವಂತ ಪರಿಸ್ಥಿತಿ ಆಗೈತಿ, ಮನುಷ್ಯರು ಕಾಲಿಟ್ಟರೆ ಕೊಳೆಯುವಂತ ಪರಿಸ್ಥಿತಿ ಆಗೈತಿ. ಅದಕ್ಕೆ ನಾನು ದಯಮಾಡಿ ಈ ವೇದಿಕೆ ಮುಖಾಂತರ ನಿಮ್ಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅಲ್ಲಿರ್ತಕ್ಕಂಥ ತ್ಯಾಜ್ಯ ನೀರನ್ನು ಏನು ಹೊರಗೆ ಬಿಡ್ತಾರಲ್ಲ, ಅದನ್ನು ಯಾವ ರೀತಿ ತಾವು ಗಮನಿಸಬೇಕು, ಜಿಲ್ಲಾದ ಆಡಳಿತ ಏನ್ ರೀತಿ ಗಮನಿಸಬೇಕು ಅನ್ನೋದನ್ನ ಅದ್ರ ಜೊತೆಗೆ ನಾನು ಇವತ್ತ ಮನವಿಯನ್ನು ಮಾಡ್ತಾ ಇದ್ದೇನೆ. ಈಗ ಸನ್ಮಾನ್ಯ ಕುನ್ನೂರಣ್ಣವ್ರು ಹೇಳಿದ್ದು ನೀರಾವರಿಯ ಬಗ್ಗೆ ನಾ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ, ಬಹಳಷ್ಟು ಸತ್ಯ ಅದ. ಅದಕ್ಕೆ ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಅದ. ಕಾರಣ ಏನು ಅಂತ ಹೇಳಿದ್ರೆ, ಹೆಬ್ಬಾರವ್ರು ಇಲ್ಲೊಂದು ಫ್ಯಾಕ್ಟ್ರಿ ಹಾಕ್ಯಾರ ಸರ್, ನೀರ್ ಎಲ್ಲಿ ಹೋಗ್ತತಿ ಅನ್ನೋದ ಗೊತ್ತಿಲ್ಲ. ಸಂಜೆ ಹೊತ್ತ 3:30-4 ಗಂಟೆ ಆದ್ರೆ ಗಾಳಿ ಹಿಂಗ್ ಬೀಸಿದ್ರೆ ಅವ್ರು ಆ ಕಡೆದವ್ರು ಊರ್ ಬಿಡಬೇಕು, ಗಾಳಿ ಅತ್ತಲಿಂದ ಬೀಸಿದ್ರೆ ಇದ್ ಕಡೆದವ್ರು ಊರ್ ಬಿಡಬೇಕು ಅಂತ ಪರಿಸ್ಥಿತಿ ಬಂದದ. ಮತ್ತೆ ಅಲ್ಲಿನ ತೂಕನು ಬಹಳಷ್ಟು ರೈತರಿಗೆ ಮೋಸ ಮಾಡ್ತಾರಂತ ಬಹಳಷ್ಟು ಜನ ರೈತರು ಇವತ್ತು ಹೇಳ್ತಾ ಇದ್ದಾರೆ. ದರದಲ್ಲಿಯೂ ಸಹ ವ್ಯತ್ಯಾಸ ಆಗ್ತದೆ ಅನ್ನಂತ ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವರು ಪ್ರಭಾವಿ ಮಂತ್ರಿಗಳ ಜೊತೆಗಿದ್ದು ಎಲ್ಲೋ ನಮ್ಮ ಭಾಗದ ರೈತರಿಗೆ ಏನಾದರೂ ಟೊಪ್ಪಿಗೆ ಹಾಕುವಂತ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ, ರೈತ ಸಂಘಟನೆಗಳನ್ನ, ರೈತರನ್ನ ಕಬ್ಬು ಬೆಳೆಯುವಂತ ಎಲ್ಲರನ್ನ ಕರ್ಕೊಂಡೋಗಿ ಅದನ್ನ ಕಿಲಿ ಹಾಕುವಂತ ಪರಿಸ್ಥಿತಿ ಉದ್ಭವ ಮುಂದಿನ ದಿನಗಳಲ್ಲಿ ಆಗ್ತದೆ ಅನ್ನುವಂತ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ನಾನು ಹೆಚ್ಚು ಮಾತನಾಡದೆ ವಿನಂತಿಯನ್ನ ಮಾಡ್ಕೊಳ್ತಾ, ಈ ಭಾಗದಲ್ಲಿ ತಾವೇನ್ ಬಂದಿದ್ದಿರಲ್ಲ, ಅಣ್ಣ ಬಸವಣ್ಣನವರ ಕ್ಷೇತ್ರದಿಂದ ತಾವು ಬಂದಿದ್ದೀರಿ. ನಿಮ್ಮ ಕ್ಷೇತ್ರವನ್ನು ನಾನು ಅಡ್ಡಾಡಿದ್ದೇನೆ. ನೀವು ಒಬ್ಬ ಶಾಸಕರಾಗಿ, ಮಂತ್ರಿಯಾಗಿ ನಿಮ್ಮ ಕ್ಷೇತ್ರವನ್ನ ಯಾವ ರೀತಿ ತಾವು ಸುಧಾರಣೆಯನ್ನ ಮಾಡಿದ್ದಿರಲ್ಲ, ಅದೇ ರೀತಿ ಈ ಭಾಗಕ್ಕೂ ಸಹ ಆಶೀರ್ವಾದವನ್ನ ಮಾಡ್ತೀರಿ ಅನ್ನಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ಪೈಲ್ವಾನ್ ಪಠಾಣ್ರ ದಪ್ಪದಾರ ನಾನು ಹೇಳಿದ ಮಾತಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಹಾಗೂ DK ಶಿವಕುಮಾರ್ ಸಾಹೇಬ್ರು ಪೈಲ್ವಾನ್ ಪಠಾಣ ಅಂದದ್ದು ವೇದಿಕೆ ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಪೈಲ್ವಾನ್ ಪಠಾಣ ಈ ಕ್ಷೇತ್ರದಲ್ಲಿ ಮೈ ಕರಗಿಸ್ಬೇಕು, ಮೈ ಬೆಳೆಸಬಾರದು. ನಾನು ಆತ್ಮೀಯ ಸ್ನೇಹಿತನಾಗಿದ್ದೇನೆ, ಬಹಳಷ್ಟು ಗಟ್ಟಿಯಾಗಿ ನಿಮ್ಮ ಚುನಾವಣೆಯನ್ನ ಮಾಡಿದ್ದೇನೆ. ಸ್ವತಃ ನಾನು ನೀವು ಇಬ್ಬರು ಕೂಡಿದ್ದಾಗ ಯಾರು ಫೋನ್ ಬಂದಿತ್ತು ಅಂತ ನಿಮಗೂ ಗೊತ್ತದ. ನಿಮ್ಮನ್ನ ಈ ರಾಜ್ಯದ ಉಪಾಧ್ಯಕ್ಷರನ್ನ ಮಾಡಿ MLC ಮಾಡಿ ಮತ್ತೆ ಮೆರೆಸ್ತೇನೆ ಅಂತ ಹೇಳಿದ್ರು, ಅದಕ್ಕೆ ಜೊತೆಗೊಂಡಿಲ್ಲ. ಅದಕ್ಕೆ ದಯಮಾಡಿ ಪಠಾಣ್ರೆ, ನೀವು ಶಿವಾನಂದ ಪಾಟೀಲ್ ರಣ್ಣರ ಆಶೀರ್ವಾದವನ್ನ ತೆಗೆದುಕೊಂಡು ಮೈಯನ್ನ ಕರಗಿಸುವಂತ ಪ್ರಯತ್ನವನ್ನ ತಾವು ಮಾಡ್ತೀರಿ ಅನ್ನಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ಇವತ್ತು ಮೊದಲನೆಯ ಸಭೆ, 8 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಇಂಥ ಸಭೆಗಳು ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಬಂದ ಆಶೀರ್ವಾದವನ್ನ ನಮ್ಗೆಲ್ಲರಿಗೂ ಮಾಡಬೇಕು. ಅಷ್ಟೇ ಅಲ್ಲ, ಇಲ್ಲಿ ಕೇಳಿದಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಾವು ವಿಶ್ವಾಸದಿಂದ ಇಲ್ಲಿ ಇರ್ತೀರಿ ಅನ್ನೋದು ನಮ್ಗೆ 100ಕ್ಕೆ 100 ವಿಶ್ವಾಸ ಇದೆ ಅನ್ನಂತ ಮಾತನ್ನ ಹೇಳಿ, ಮತ್ತೊಮ್ಮೆ ನಿಮ್ಮ ಕೆಲಸ ಕಾರ್ಯಗಳಿಗೆ, ನಮ್ಮ ಸರ್ಕಾರದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಬಹಳಷ್ಟು ಅಭಿನಂದನೆಗಳನ್ನು ಹೇಳಿ, ನನ್ನ ಹೊರ ರಾಜ್ಯಕ್ಕೆ ಕಳಿಸ್ಯಾರ, ನನ್ನ ನಕಲಿ ಮಾಡ್ತಿರ್ತಾರೆ ಅವಾಗವಾಗ ಏನಂತ ಹೇಳಿ, ನಿಮ್ಮನ್ನ ಗಡಿಪಾರು ಮಾಡಿದ್ದೇವೆ ಅನ್ನಂತ ಮಾತನ್ನ ಹೇಳ್ತಾ ಇದ್ದಾರೆ ಮೇಡಮ್ ಅವರು. ನಾನು ನಿಮ್ ಸಹಾಯ ತಗೋಬೇಕಾಗ್ತದೆ SP ಮೇಡಮ್ ಅವರು. ನನ್ನನ್ನು ಗಡಿಪಾರು ಗಡಿಯಲ್ಲ, ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಹೇಳಿ ಮಾಡಿಸಿದ್ದಾರೆ. ಅದಕ್ಕೆ ಅಲ್ಲಿ 63 ತಾಲೂಕು, 19 ಜಿಲ್ಲೆ, 6 ಹೊರರಾಜ್ಯಗಳ ಪ್ರದೇಶ ಇರೋದ್ರಿಂದ ನಾನು ಹಗಲೆಲ್ಲ ಇಲ್ಲಿ ಕಾಣೋದಿಲ್ಲ. ಯಾರಾದರೂ ಇವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳದವು ಅಂತ ಹೇಳಿದ್ರೆ, ಎಲ್ಲೇ ಒಂದ್ ಕಡೆ ನಾನು ಪಠಾಣ್ರು, ಕುನ್ನೂರವರು, ಕಾದ್ರೆಯವರು ಆರಾಮ ಇರ್ತೇವೆ. ಆದ್ರೆ ನೀವೇ ಕೇಳ್ತೀರಿ. ನಾವೆಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಅನ್ನಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ನಾನು ಹೆಚ್ಚು ಮಾತನಾಡಿದೆ ಅಂತ ತಿಳ್ಕೊಂಡಿದ್ದೇನೆ. ನೀವು ಬೇಕಾದಷ್ಟು ಹೊಡೆ ಎಂದಿದ್ರಿ, ಇನ್ನೂ ಸಮಯ ಐತಿ, ಮುಂದಿನ ದಿನಗಳಲ್ಲಿ ಹಂಚ್ಕೊಂತೇನೆ ಅನ್ನಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ
ನಿಮ್ಮೆಲ್ಲರಿಗೂ ಯಾರು ಅಂಜಬೇಡ್ರಿ, ಎಳಕಬೇಡ್ರಿ. ಸರ್ಕಾರ ನಿಮ್ದು 5 ರೂಪಾಯಿಗೆ ಒಂದು ಊಟ ಸಿಗ್ತತಿ, ಸವಣೂರಿಗೆ ಹೋದ್ರೆ ಅಲ್ಲಿನೂ ಸಿಗ್ತತಿ. ಎಂದೆಂದೆಂದೆಂದು ಏನು 5 ಗ್ಯಾರಂಟಿ ಹೆಂಗೆ ನಿಷ್ಠೆಯಿಂದ ಮಾಡ್ಕೊಂತ ಬಂದಿದ್ದಾರಲ್ಲ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಹೋಗ್ತತಿ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಕೊಟ್ಟ ಮಾತಿನಂತೆ ನಡೆದಂತ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋಂಥ ಮಾತನ್ನ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬಿಂಬಿಸಿ, ಮುಂದೆ ಬರ್ತಕ್ಕಂಥ ಎಲ್ಲ ರೀತಿಯ ಸಹಾಯ ಸಹಕಾರ ನಿಂಬುದು ನಮ್ಮ ಮೇಲೆ ಆಶೀರ್ವಾದ ಇರಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ.